ಪವರ್ ಕಮ್ಸ್ ಫಾರ್ ಟೂ ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಏನು ಸಿದ್ದರಾಮಯ್ಯನವರು ಏನು ಈ ಸರ್ಕಾರವನ್ನ 8 ವರ್ಷ ಮುನ್ನಡೆಸಿ ಈ ರಾಜ್ಯ ಪ್ರತಿಯೊಬ್ಬನು ಕೂಡ ಹಸ್ಕೊಂಡು ಇರಬಾರ್ದು ಅಂತೇಳಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಈ ಟೀಮ್ ಕರ್ನಾಟಕ, ದಿಸ್ ಇಸ್ ಫಾರ್ ಕರ್ನಾಟಕ, ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ಆದ್ರೆ ಈ ಸ್ಥಾನ ಯಾವ ಕಾರಣಕ್ಕೂ ಈ ಸ್ಥಾನದಿಂದ ಯಾರಿಗೂ ಕೂಡ ಚ್ಯುತಿ ಆಗಬಾರ್ದು. ಈ ಸ್ಥಾನ ಇರೋದೇ, ಐ ಬಿಲೀವ್ ಒನ್ ಥಿಂಗ್, ಪವರ್ ಕಮ್ಸ್ ಫಾರ್ ಟೂ ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಐ ಲವ್ ಟು ಮೇಕ್ ಮೋರ್ ಫ್ರೆಂಡ್ಸ್, ಐ ಲವ್ ಟು ಹೆಲ್ಪ್ ಆಲ್ ಆಫ್ ದಮ್. ಸೊ ಈ ತಮ್ಮ ಮುಖಾಂತರ ಇಶ್ಯೂರ್ ಮಾಡ್ತೇನೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದು ಹೋಗುವಂತ ಕೆಲಸ ಮಾಡ್ತೇನೆ. ಇನ್ನು ಅನೇಕ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ನಂದೇ ಆದಂತ 40 ವರ್ಷದ ರಾಜಕೀಯದ ಅನುಭವದಲ್ಲಿ ಏಳು ಬೀಳು ನಾನು ಕಂಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಸ್ಥಾನ ಎಲ್ಲರಿಗೂ ಕೂಡ ಸಮರ್ಪಕವಾಗಬೇಕು. ಕಟ್ಟ ಕಡೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರಿಂದ ಹಿಡಿದು, ಒಂದು ಮಹಿಳೆಯಿಂದ ಹಿಡಿದು, ಶೋಷಿತ ವರ್ಗದವ್ರಿಗಿರ್ಬೋದು, ಸಾಮಾಜಿಕವಾಗಿ ನನ್ನ ಹಿರಿಯರು ಏನು ಹಾಕೊಟ್ಟಿದ್ದಾರೆ, ಏನು ಸಿದ್ದರಾಮಯ್ಯನವರು ಏನು ಈ ಸರ್ಕಾರವನ್ನ 8 ವರ್ಷ ಮುನ್ನಡೆಸಿ ಈ ರಾಜ್ಯ ಪ್ರತಿಯೊಬ್ಬನು ಕೂಡ ಹಸ್ಕೊಂಡು ಇರಬಾರ್ದು ಅಂತೇಳಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಅದಕ್ಕೆ ತಾವು ಕೂಡ ತಾವು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಒಬ್ಬ ಸೋದರಾಗಿ ಕೂತಿದ್ದೀನಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ನನ್ನ ಎಲ್ಲ ಸದಸ್ಯರು, ಈಗ ತಾನೇ ನಮ್ಮ ಲಮ್ಮಾಣಿಯವರು ಬಂದಿದ್ದಾರೆ, ನಮ್ಮ ರುದ್ರಪ್ಪ ಲಮ್ಮಾಣಿಯವರು. ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ನಿಮ್ ಸೀಟ್ ಇದೆ, ಕೂತ್ಕೊಳ್ಳಿ. ಆಮೇಲೆ ನಮ್ಮ ಯಂಗ್ ಫ್ರೆಂಡ್, ಬೆಂಗಳೂರಿಗೆ ಹೊಸ ಶೇಪ್ ಕೊಟ್ಟಂತ ರಿಜ್ವಾನ್ ಇದ್ದಾರೆ. ಪಾಪ ಬಹಳ ಬಯಸ್ಕೊಂಡು ನಮ್ಮ MLS ಕೇಳಿ ಅವರೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ 5 ಬ್ಯಾಂಗ್ಳೂರ್ ಮಾಡಿ ಒಂದು ದೊಡ್ಡ ಈ ಕಾಂಟ್ರಿಬ್ಯೂಟೆಡ್ ಮೀ. ಅವರು ಕೂಡ ರಿಜ್ವಾನ್ ಅವರು ಬಂದಿದ್ದಾರೆ. ಈಶ್ವರ್ ಖಂಡ್ರೆಯವರು ಬಂದಿದ್ದಾರೆ. ಅವರು ಕೂಡ ಹೊಸದಾಗಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ನಾವೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಕೂಡ ಬಂದವರು, ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಸೊ ಈ ಟೀಮ್ ಕರ್ನಾಟಕ, ದಿಸ್ ಇಸ್ ಫಾರ್ ಕರ್ನಾಟಕ, ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಂಡಿಯಾ ಥ್ರೂ ಕರ್ನಾಟಕ ಅಂಡ್ ಬ್ಯಾಂಗ್ಳೂರ್. ಇದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸಹಾಯ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಬೇಕು ಅಂತೇಳಿ ನನಗೆ ಈ ಮಾತಾಡಲಿಕ್ಕೆ, ನನ್ನ ಸಂಪುಟವನ್ನ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಗೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಈಗ